ಸಿ.ಪಿ. ಯೋಗೇಶ್ವರ್ ಯಾರು? ಸಿನಿಮಾದಿಂದ ಇಲ್ಲಿ ತನಕ ಅವರು ಬೆಳೆದಿದ್ದು ಹೇಗೆ? ಸ್ನೇಹಿತರೆ, ಕಳೆದ 2.5 ದಶಕಗಳಿಂದ ಚನ್ನಪಟ್ಟಣ ವಿಧಾನಸಭಾ ಚುನಾವಣೆ ಅಂತ ಬಂದಾಗ ಪದೇ ಪದೇ ಕೇಳಿಬರೋ ಹೆಸರು ಸಿ.ಪಿ. ಯೋಗೇಶ್ವರ್. ವಿರೋಧಿಗಳಿಂದ ಪಕ್ಷಾಂತರಿ ಅಂತ ಕರೆಸ್ಕೊಂಡು ತಾನೊಬ್ಬ ಜನಪರ ನಾಯಕ ಅಂತ ಹೇಳಿಕೊಳ್ಳೋ ಯೋಗೇಶ್ವರ್ ರಾಜಕಾರಣದಲ್ಲಿ ಸೃಷ್ಟಿಸಿರೋ ಅಲೆಗಳು ಒಂದೆರಡಲ್ಲ. ರಾಜಕಾರಣದಲ್ಲೇ ಹುಟ್ಟಿ ರಾಜಕಾರಣದಲ್ಲೇ ಬೆಳೆದ ಎಷ್ಟೋ ಜನರಿಗೆ ರಾಜಕಾರಣದಲ್ಲೇ ಗೆಲುವು ಸಿಗೋದು ತುಂಬ ಅಪರೂಪ. ಆದರೆ ಹಳ್ಳಿಯಲ್ಲಿ ಹುಟ್ಟಿ ಸಿನಿಮಾದಿಂದ ಬಂದು 4 ಪಕ್ಷಗಳನ್ನು ಬದಲಿಸಿ ಮತ್ತೆ ಮತ್ತೆ ಆರಿಸ್ಬರೋದು ಖಂಡಿತ ಸುಲಭದ ಮಾತಲ್ಲ. ಆದರೆ ಯೋಗೇಶ್ವರ್ ಅದನ್ನು ಮಾಡಿ ತೋರಿಸಿದ್ದಾರೆ. ಹಾಗಿದ್ರೆ ಯೋಗೇಶ್ವರ್ಗೆ ಈ ಗೆಲುವು ಸಾಧ್ಯ ಆಗಿದೆ ಹೇಗೆ? ಕುಮಾರಸ್ವಾಮಿಯವರ ವರ್ಚಸ್ಸು, ಮಾಜಿ ಪ್ರಧಾನಿಗಳ ಓಡಾಟದ ನಡುವೆನೂ ಗೆಲುವು ಹೇಗಾಯಿತು? ಬರೀ 25 ವರ್ಷಗಳ ರಾಜಕೀಯದಲ್ಲಿ ಯೋಗೇಶ್ವರ್ ಈ ಪರಿ ಹೆಸರನ್ನು ಮಾಡಿಕೊಂಡಿದ್ದು ಹೇಗೆ? ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಮಿಸ್ ಮಾಡದೆ ಕಡೆ ತನಕ ನೋಡಿ. ಹಳ್ಳಿಯಿಂದ ಬೆಂಗಳೂರು, ಸಿನಿಮಾದಿಂದ ರಾಜಕೀಯ. ಸ್ನೇಹಿತರೆ, ಸಿ.ಪಿ. ಯೋಗೇಶ್ವರ್ ಹುಟ್ಟಿದ್ದು ಆಗಸ್ಟ್ 29, 1963ರಲ್ಲಿ. ಅಂದರೆ ಈಗ ಇವರಿಗೆ 2024ರಲ್ಲಿ 61 ವರ್ಷ. ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಚಕ್ಕೆರೆಯವರ ಸ್ವಗ್ರಾಮ. ತಂದೆ ಪುಟ್ಟ ಮಾದೇಗೌಡ ಶಿಕ್ಷಕರಾಗಿದ್ದರು. ಬೆಂಗಳೂರಿನ ವಿ ಪುರಂ ಕಾಲೇಜಲ್ಲಿ BSc ಪದವಿ ಪಡೆದ ಯೋಗೇಶ್ವರ್ ಆರಂಭದಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡಿದ್ರು. ಬಳಿಕ ಸಿನಿಮಾ ಕಡೆಗೆ ಬಂದು ರವಿಚಂದ್ರನ್ ಅಭಿನಯದ ರಣಧೀರ ಸಿನಿಮಾದಲ್ಲಿ ಪೋಷಕ ನಟರಾಗಿದ್ದರು. ಬಳಿಕ ಉತ್ತರ ಧ್ರುವದಿಂ ದಕ್ಷಿಣ ಧ್ರುವಕ್ಕೂ ಅನ್ನೋ ಸಿನಿಮಾದಲ್ಲಿ ನಟಿಸಿದರು. ಅದಾದಮೇಲೆ ಸೈನಿಕದಲ್ಲಿ ಹೀರೋ ಆಗಿ ಮನೆ ಮನೆಗೂ ಒಳ್ಳೆಯ ದೊಡ್ಡ ಸ್ಟಾರ್ ಥರ ತಲುಪಿದ್ರು. ಬದ್ರಿ, ಪ್ರೀತಿ ನೀಲದ ನಾ ಹೇಗಿರಲಿ, ಪಾಂಚಾಲಿ, ಶಿವಪ್ಪ ನಾಯಕ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಆದರೆ ಆರಂಭದಲ್ಲಿ ಚೆನ್ನಾಗಿ ಕೈ ಹಿಡಿದ ನಟನೆ ಆಮೇಲೆ ಹಿಡಿಲಿಲ್ಲ. ಸೈನಿಕ ಸಿನಿಮಾ ಬಿಟ್ಟರೆ ಅದು ಯಾವುದು ಅಂತ ದೊಡ್ಡ ಹೆಸರು ತಂದುಕೊಡ್ಲಿಲ್ಲ. ಹೀಗಾಗಿ ಅವರು ರಾಜಕೀಯದ ಕಡೆಗೆ ಮುಖ ಮಾಡಬೇಕಾಯಿತು. ಸಿನಿಮಾದಿಂದ ಪಡೆದಿದ್ದ ಒಂದಷ್ಟು ಹೆಸರು, ಜನಪ್ರಿಯತೆ ರಾಜಕೀಯದಲ್ಲಿ ಉಪಯೋಗಕ್ಕೆ ಬಂತು. ಅಂದಹಾಗೆ ಸಿ.ಪಿ. ಯೋಗೇಶ್ವರ್ ಅವರ ಪೊಲಿಟಿಕಲ್ ಜರ್ನಿ ಶುರುವಾಗೋದು 1999ರಲ್ಲಿ, 25 ವರ್ಷಗಳ ಹಿಂದೆ. ಅಲ್ಲಿಂದ ಇಲ್ಲಿ ತನಕ ಪದೇ ಪದೇ ಪಕ್ಷಾಂತರ ಮಾಡಿಕೊಂಡು ಹೋಗಿದ್ದಾರೆ. ಬಹುತೇಕ ಸಂದರ್ಭಗಳಲ್ಲಿ ಗೆಲ್ತಾನೂ ಹೋಗಿದ್ದಾರೆ. ಮೊದಲಿಗೆ ಕಾಂಗ್ರೆಸ್ ಸೇರಿದ ಯೋಗೇಶ್ವರ್ ರಾಜ್ಯ KPCC ಕಾರ್ಯದರ್ಶಿಯಾಗೋ ನೇಮಕ ಆಗಿದ್ರು. ಆದರೆ ಚನ್ನಪಟ್ಟಣದಿಂದ ಟಿಕೆಟ್ ಸಿಗದೇ ಇದ್ದಾಗ 99ರಲ್ಲಿ ಕಾಂಗ್ರೆಸ್ನ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ರು. ವಿಶೇಷ ಅಂದರೆ ಅವತ್ತು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ಸದತ್ ಅಲಿ ಖಾನ್ ಅವ್ರನ್ನ ಏಕಾಂಗಿಯಾಗಿ 18,828 ಮತಗಳ ಅಂತರದಿಂದ ಸೋಲಿಸಿದ್ರು. ಅಲ್ಲಿಂದ ಮತ್ತೆ ಕಾಂಗ್ರೆಸ್ ಸೇರಿಕೊಂಡ್ರು. DK ಶಿವಕುಮಾರ್ ಅವರ ಕ್ಯಾಂಪ್ ಸೇರಿಕೊಂಡು ಅಲ್ಲಿ ಗುರುತಿಸ್ಕೊಂಡ್ರು. 2004ರಲ್ಲಿ ಕಾಂಗ್ರೆಸ್ನಿಂದ ಟಿಕೆಟ್ ಸಿಕ್ತು. ಆಗ JDS ಅಭ್ಯರ್ಥಿ MC ಅಶ್ವಥ್ ವಿರುದ್ಧ 16,190 ಮತಗಳ ಅಂತರದಿಂದ ಗೆದ್ದರು. ಅಷ್ಟೇ ಅಲ್ಲ, ದೇವೇಗೌಡ ಮತ್ತು DK ಕುಟುಂಬದ ನಡುವಿನ ಯುದ್ಧದಲ್ಲಿ ಯೋಗೇಶ್ವರ್ ಕೂಡ ಇಂಪಾರ್ಟೆಂಟ್ ರೋಲ್ ನಿಭಾಯಿಸಿದರು. ಕನಕಪುರದಲ್ಲಿ ದೇವೇಗೌಡರು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ತೇಜಸ್ವಿನಿ ಗೌಡ ಅವರನ್ನ ನಿಲ್ಲಿಸಿ ದೇವೇಗೌಡರನ್ನ ಸೋಲಿಸುವಲ್ಲಿ ಯೋಗೇಶ್ವರ್ ಕೂಡ ಪ್ರಮುಖ ಪಾತ್ರ ನಿಭಾಯಿಸಿದ್ರು ಅಂತ ಹೇಳಲಾಗುತ್ತೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಅಗ್ರೆಸಿವ್ ಪೊಲಿಟಿಷಿಯನ್ ಆಗಿದ್ರು. ಸ್ನೇಹಿತರೆ, ಈ ಅತಿ ಮುಖ್ಯವಾದ ವರದಿಯಲ್ಲಿ ಮುಂದುವರಿಯೋಕ್ಕಿಂತ ಮುಂಚೆ, ಈ ಕ್ರೈಸಿಸ್ ಅನ್ನೋದು ಒಂದು ದೇಶಕ್ಕೂ ಬರ್ಬೋದು, ಒಬ್ಬ ವ್ಯಕ್ತಿಗೂ ಕೂಡ ಬರ್ಬೋದಲ್ಲ. ವ್ಯಕ್ತಿಗಳಿಗೆ, ವಿದ್ಯಾರ್ಥಿಗಳಿಗೆ, ಪ್ರೊಫೆಷನಲ್ಗಳಿಗೆ ಕ್ರೈಸಿಸ್ ಯಾವಾಗ ಬರುತ್ತೆ? ಅವರು ಲೇಟೆಸ್ಟ್ ನಾಲೆಜ್ಗೆ ಅಪ್ಡೇಟ್ ಆಗದೇ ಇದ್ದಾಗ, ಟೆಕ್ನಾಲಜಿಯನ್ನು ಅಡಾಪ್ಟ್ ಮಾಡ್ಕೊಳ್ದೇ ಇದ್ದಾಗ, ಅವರ ಕರಿಯರ್ ಹಾಗೂ ಫ್ಯೂಚರ್ ಡಿಸೈಡ್ ಮಾಡೋ ಅಂಶಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೇ ಇದ್ದಾಗ. ಇವತ್ತು ಟೆಕ್ನಾಲಜಿ ಯಾರ ಕೈಯಲ್ಲಿರುತ್ತೋ ಪವರ್ ಅವರ ಕೈಯಲ್ಲಿರುತ್ತೆ. ನಾವು ನಮ್ಮನ್ನು ಅಪ್ಸ್ಕಿಲ್ ಮಾಡ್ಕೊಳ್ತಾ ಹೋಗಲಿಲ್ಲ ಅಂದರೆ ಕರಿಯರ್ ಹಾಗೂ ಲೈಫಲ್ಲಿ ಫೇಲ್ ಆಗೋ ಸಂದರ್ಭ ಕೂಡ ಬರ್ಬೋದು. AI ಸ್ಕಿಲ್ಸ್ ಆಗಿರ್ಬೋದು, ಡೇಟಾ ಅನಾಲಿಸಿಸ್ ಆಗಿರ್ಬೋದು, ಪರ್ಸನಲ್ ಬ್ರ್ಯಾಂಡಿಂಗ್, ಬಿಸ್ನೆಸ್ ಹಾಗೂ ಮಾರ್ಕೆಟಿಂಗ್ ಟೆಕ್ನಿಕ್ಗಳು, ಟಾಸ್ಕ್ ಆಟೋಮೇಷನ್, HR, ಆಪರೇಷನ್, ಆಂಟ್ರಪ್ರಿನರ್ಸ್ ಎಲ್ಲರಿಗೂ ಉಪಯೋಗ ಆಗೋ ಉಚಿತ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ಗ್ರೋತ್ ಸ್ಕೂಲ್ ತಗೊಂಬಂದಿದೆ. ಪ್ರತಿಯೊಂದು ಫೀಲ್ಡ್ನಲ್ಲಿ ತಮ್ಮ ಸ್ಕಿಲ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಅನ್ನೋರಿಗೆ ಈ 3 ಗಂಟೆಗಳ ಹ್ಯಾಂಡ್ಸ್ ಆನ್ AI ಟ್ರೈನಿಂಗ್ ಪ್ರೋಗ್ರಾಮ್ ಹೆಲ್ಪ್ ಮಾಡ್ಬೋದು. ನಾರ್ಮಲ್ ಆಗಿದ್ದು ಪೇಯ್ಡ್ ಪ್ರೋಗ್ರಾಮ್, ಆದರೆ mastmagga.comನ ವೀಕ್ಷಕರಿಗೆ, ಮೊದಲ 1,500 ವೀಕ್ಷಕರಿಗೆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೋಗೋರಿಗೆ ಇದು ಫ್ರೀ ಆಕ್ಸೆಸ್ ಇರುತ್ತೆ. ಅದಾದ ನಂತರ ಕೂಡ ಅತ್ಯಂತ ಅಫೋರ್ಡಬಲ್ ಪ್ರೈಸಸ್ನಲ್ಲಿರುತ್ತೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಕೊಟ್ಟಿರೋ ಲಿಂಕನ್ನು ಮಿಸ್ ಮಾಡದೆ ಚೆಕ್ ಮಾಡಿ. ಬನ್ನೀಗ ವರದಿಯಲ್ಲಿ ಮುಂದುವರಿಯೋಣ. ಅದಾದಮೇಲೆ 2008ರಲ್ಲಿ ಮತ್ತೆ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಅದೇ ಚನ್ನಪಟ್ಟಣದಿಂದ ಗೆದ್ದರು. ಆದರೆ ಒಂದೇ ವರ್ಷಕ್ಕೆ ಅವರು ಮತ್ತೆ BJPಯ ಆಪರೇಷನ್ಗೆ ಒಳಗಾಗಿ ಕಾಂಗ್ರೆಸ್ ಬಿಟ್ಟು BJP ಸೇರಿಕೊಂಡ್ರು. ಅದೇ ವರ್ಷ 2009ರಲ್ಲಿ ಬೆಂಗಳೂರು ಗ್ರಾಮಾಂತರ ಚುನಾವಣೆಯಲ್ಲಿ, ಲೋಕಸಭಾ ಚುನಾವಣೆಯಲ್ಲಿ MC ಅಶ್ವಥ್ ವಿರುದ್ಧ ಸೋಲ್ಬೇಕಾಯಿತು. ಆದರೆ 2011ರಲ್ಲಿ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರು.
ಅಷ್ಟೊತ್ತಿಗೆ ಅಂದರೆ JDSನಿಂದ ಗೆದ್ದಿದ್ದ ಅಶ್ವಥ್ 2010ರಲ್ಲಿ BJP ಸೇರಿಕೊಂಡಿದ್ರು. ಹೀಗಾಗಿ 2011ರಲ್ಲಿ ಚನ್ನಪಟ್ಟಣ ಕ್ಷೇತ್ರಕ್ಕೆ ಚುನಾವಣೆ ಆಯಿತು. ಆ ಸಮಯದಲ್ಲೂ ಕೂಡ ಇದು ತೀವ್ರ ತಿಕ್ಕಾಟ ಇದ್ದ ಚುನಾವಣೆ. JDS ತನ್ನ ಅಭ್ಯರ್ಥಿಯಾಗಿ ನಾಗರಾಜು ಅನ್ನೋರನ್ನ ನಿಲ್ಲಿಸ್ತು. ಆದರೆ ಫಲ ಸಿಗಲಿಲ್ಲ. ಯೋಗೇಶ್ವರ್ ಮತ್ತೆ ಗೆದ್ದು ಮೊದಲ ಸಲ BJP ಸರ್ಕಾರದಲ್ಲಿ ಮಂತ್ರಿ ಆದರು. ಸದಾನಂದ ಗೌಡರು CM ಆಗಿದ್ದಾಗ ಅರಣ್ಯ ಮಂತ್ರಿಯಾಗಿ 2013ರ ತನಕವೂ ಮಂತ್ರಿಯಾಗಿ ಕೆಲಸ ಮಾಡಿದ್ರು. ಈ ನಡುವೆ ಯೋಗೇಶ್ವರ್ ಅವರಿಗೆ ಅಲ್ಲೂ ಸಾಕಾಗಲಿಲ್ಲ. ನಿಮಗೆಲ್ಲ ಗೊತ್ತಿರೋ ಹಾಗೆ 2013ರಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪರವಾದ ಅಲೆ ಏಳುವಂತೆ ಮಾಡುವಲ್ಲಿ ಸಿದ್ದರಾಮಯ್ಯ ಯಶಸ್ವಿಯಾಗಿದ್ದರು. BJP ವಿರುದ್ಧದ ಭ್ರಷ್ಟಾಚಾರ ಆರೋಪ, ಸಿದ್ದರಾಮಯ್ಯ ಪಾದಯಾತ್ರೆ ಎಲ್ಲ ಸೇರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ಬೋದು ಅನ್ನೋ ಲೆಕ್ಕಾಚಾರ ಕ್ರಿಯೇಟ್ ಆಗಿಬಿಟ್ಟಿತ್ತು. ಈ ನಾಡಿ ಮಿಡಿತವನ್ನು ಚೆನ್ನಾಗಿ ಅರಿತಂತಹ ಯೋಗೇಶ್ವರ್ ಮತ್ತೆ ಶಿಪ್ಪಿಂದ ಹಾರಿದ್ರು. ಕಾಂಗ್ರೆಸ್ನಿಂದ ಟಿಕೆಟ್ ನಿರೀಕ್ಷೆ ಮಾಡಿದ್ರು. ಆದರೆ ಕಾಂಗ್ರೆಸ್ B ಫಾರಂ ಕೊಡಲಿಲ್ಲ. ಹೀಗಾಗಿ ಮತ್ತೆ ಅವರು ಬೇರೆ ಪಕ್ಷವನ್ನು ಹುಡುಕಾಡ್ತಿದ್ರು. ಆಗ ಯಾವುದೂ ಸಿಗಲಿಲ್ಲ ಅಂತ ಉತ್ತರ ಪ್ರದೇಶದ ಸಮಾಜವಾದಿ ಪಾರ್ಟಿ ಅವ್ರ ಹತ್ರ ಹೋಗಿ ಮಾತಾಡ್ಕೊಂಡು ಬಂದು ಟಿಕೆಟ್ ತೊಗೊಂಬಂದರು. ನಿಮ್ಮ ಹೆಸರು ಚಿಹ್ನೆ ಕೊಡಿ ಸಾಕು, ನಾನು ನೋಡ್ಕೋತೀನಿ ಅಂತೇಳಿ. ಹೌದಾ, ನಮ್ಮ ಚಿಹ್ನೆ ತೊಗೊಂಡು ನೀವು ಸೈಕಲ್ ಓಡಿಸ್ತೀರಾ, ಓಡಿಸ್ಕೊಳ್ಳಿ ಅಂತ ಅವ್ರು ಚಿಹ್ನೆ ಕೊಟ್ಟರು. ಇವರು ಗೆದ್ದು ಬಂದುಬಿಟ್ರು ಸೈಕಲ್ ಏರಿ ಟೊಪ್ಪಿ ಹಾಕೊಂಡು. ಗಮನಿಸಬೇಕಾಗಿರೋ ಅಂಶ ಅಂದರೆ ಆಗ ಯೋಗೇಶ್ವರ್ ವಿರುದ್ಧ ನಿಂತಿದ್ದು ಯಾರು ಗೊತ್ತಾ? ನಿಖಿಲ್ ಕುಮಾರಸ್ವಾಮಿ ಅವರ ಅಮ್ಮ ಅಂದರೆ ಅನಿತಾ ಕುಮಾರಸ್ವಾಮಿ. ಇಡೀ ಕುಟುಂಬ ಅನಿತಾ ಕುಮಾರಸ್ವಾಮಿ ಪರವಾಗಿ ನಿಂತಿತ್ತು. ಆದರೆ ಯೋಗೇಶ್ವರ್ ಸಾಕಷ್ಟು ಸರ್ಕಸ್ ಮಾಡಿ ಗೆದ್ದು ಬಂದರು. ಅಲ್ಲಿಂದ ದೇವೇಗೌಡರು ಮತ್ತು ಯೋಗೇಶ್ವರ್ ಕುಟುಂಬದ ನಡುವೆ ಮತ್ತೊಂದು ವಾರ್ ಶುರುವಾಯಿತು. ಒಂದು ವಾರ್ ಆಲ್ರೆಡಿ DK ಜೊತೆಗೆ ನಡೀತಾ ಇತ್ತು. ಸೊ ಈಗ ಇನ್ನೊಂದು ಶಕ್ತಿ ಮೆತ್ತಗೆ ಚನ್ನಪಟ್ಟಣದಲ್ಲಿ ಎದ್ದು ನಿಂತ್ಕೊಂಡಿತ್ತು. ಹೀಗಾಗಿ 2018ರ ಚುನಾವಣೆಯಲ್ಲಿ ಯೋಗೇಶ್ವರ್ ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಅವರ ಆಗಮನ ಆಯಿತು. ಸೋಲಿಸ್ಬಿಡೋಣ, ಒಂದು ಫುಲ್ ಮುಗಿಸ್ಬಿಡೋಣ ಅಂತ. ಅಲ್ಲಿಂದ ಚನ್ನಪಟ್ಟಣದ ಚುನಾವಣೆ ದಿಕ್ಕು ಚೇಂಜ್ ಆಯಿತು. ಅಷ್ಟೊತ್ತಿಗಾಗಲೇ ಅಂದರೆ 2014-17ರ ತನಕ ಯೋಗೇಶ್ವರ್ ಕಾಂಗ್ರೆಸ್ ಜೊತೆಗೆ ಗುರುತಿಸ್ಕೊಂಡಿದ್ರು. SPಗೂ ಗುಡ್ ಬೈ ಹೇಳಿ. ಬಟ್ 2018ರಲ್ಲಿ ಮತ್ತೆ ಪಕ್ಷಾಂತರ ಆಯಿತು. ಈ ಸಲ BJPಗೆ ಹಾರಿದ ಯೋಗೇಶ್ವರ್ ಕುಮಾರಸ್ವಾಮಿ ವಿರುದ್ಧ ಪ್ರಬಲ ಹೋರಾಟ ಮಾಡಿದ್ರು. ಆದರೆ 21,000 ಮತಗಳ ದೊಡ್ಡ ಅಂತರದಲ್ಲೇ ಸೋಲ್ಬೇಕಾಯಿತು. ಈ ಮೂಲಕ ಯೋಗೇಶ್ವರನ್ನು ಕಂಪ್ಲೀಟಾಗಿ JDS ಮುಗಿಸೇ ಬಿಡ್ತು. ಫೈನಲಿ HD ಕುಮಾರಸ್ವಾಮಿ ದೇವೇಗೌಡರ ಫ್ಯಾಮಿಲಿ ಕೈ ಮೇಲಾಯಿತು ಅನ್ನೋ ಥರ ಇತ್ತು. ಇದೇ ಸೇಡಿನ ನಡುವೆ ಯೋಗೇಶ್ವರ್ ಕುಮಾರಸ್ವಾಮಿ ಸರ್ಕಾರ ಕೆಡವೋಕ್ಕೂ ತಯಾರಿಯನ್ನು ಶುರು ಮಾಡಿದ್ರು ಅನ್ನೋ ಆರೋಪ ಇದೆ. ಒಟ್ಟಾರೆ ಕುಮಾರಸ್ವಾಮಿ ಸರ್ಕಾರ ಉರುಳುವಲ್ಲಿ ಯೋಗೇಶ್ವರ್ ಅತಿ ದೊಡ್ಡ ಪಾತ್ರಧಾರಿ ಅನ್ನೋದಂತೂ ಇಡೀ ರಾಜ್ಯಕ್ಕೆ ಗೊತ್ತಿರೋ ವಿಚಾರ. ಹೀಗಾಗಿನೇ ವಿಧಾನ ಪರಿಷತ್ ಸದಸ್ಯರಾಗಿದ್ದ ಯೋಗೇಶ್ವರ್ ಅವರಿಗೆ ಯಡಿಯೂರಪ್ಪ ಸರ್ಕಾರದಲ್ಲಿ ಮಂತ್ರಿ ಮಾಡಿ ಪ್ರವಾಸೋದ್ಯಮ ಮಂತ್ರಿಯನ್ನಾಗಿ ನೇಮಕ ಮಾಡಲಾಯಿತು ಅವ್ರನ್ನ. ಆದರೆ ಬೊಮ್ಮಾಯಿ ಸರ್ಕಾರದಲ್ಲಿ ಅವ್ರಿಗೆ ಮಂತ್ರಿಗಿರಿ ಕೊಡಲಿಲ್ಲ. ಈ ನಡುವೆ ಮತ್ತೆ ಚುನಾವಣೆ ಬಂತು. ಮತ್ತೆ ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ವರ್ಸಸ್ CP ಯೋಗೇಶ್ವರ್ ಕದನ ಆಯಿತು. ಆದರೆ 15,000ಕ್ಕೂ ಅಧಿಕ ಮತಗಳ ಅಂತರದಿಂದ ಯೋಗೇಶ್ವರ್ ಮತ್ತೆ ಸೋತರು. 2024ರಲ್ಲಿ BJP JDS ಮೈತ್ರಿ ನಡೆದು ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಸ್ಪರ್ಧೆ ಮಾಡೋದು ಬಂದಾಗ ಯೋಗೇಶ್ವರ್ ಜೋರಾಗಿ ಓಡಾಡಿದ್ರು. ಕುಮಾರಸ್ವಾಮಿ ಅಲ್ಲಿಂದ ಎದ್ದು ಬಿಟ್ರೆ ಚನ್ನಪಟ್ಟಣದಿಂದ ಈಸಿಯಾಗಿ ನನಗೆ ಟಿಕೆಟ್ ಸಿಗುತ್ತೆ ಅಂತ ಅನ್ಕೊಂಡಿದ್ರು. ಆದರೆ ಕುಮಾರಸ್ವಾಮಿ ಅವರಿಗೆ ಮಗನ ಮೇಲಿನ ಪ್ರೀತಿ ಇತ್ತಲ್ಲ ಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಹಾಗಾಗಿ ಅವ್ರನ್ನ MLA ಮಾಡೇ ಬಿಡೋಣ ಅಂತ ಅನಿಸ್ತು ಅವರಿಗೆ. ಅದನ್ನ ಯೋಗೇಶ್ವರ್ ಉಲ್ಟಾ ಮಾಡಿದ್ದಾರೆ. ಅಂದುಕೊಳ್ಳದ ರೀತಿಯಲ್ಲಿ ಇದ್ದಕ್ಕಿದ್ದಂತೆ DK ಕ್ಯಾಂಪಿಗೆ ಹಾರಿ ಅಲ್ಲಿ ಕಾಂಗ್ರೆಸ್ ಟಿಕೆಟ್ ತಗೊಂಡು 1,12,000 ಮತ ಪಡ್ಕೊಂಡ್ರು. NDA ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಬರೀ 87,000 ಓಟ್ ತಗೊಂಡ್ರು. 25,400ಕ್ಕೂ ಅಧಿಕ ಮತಗಳ ಅಂತರದಲ್ಲಿ ಯೋಗೇಶ್ವರ್ ನಿಖಿಲ್ ಕುಮಾರಸ್ವಾಮಿಯನ್ನು ಹೀನಾಯವಾಗಿ ಸೋಲಿಸಿ ಕಂಟ್ರೋಲ್ ತಗೊಂಡಿದ್ದಾರೆ ಕ್ಷೇತ್ರವನ್ನು. ಮತ್ತೆ ಇಲ್ಲಿ ಗಮನಿಸಬೇಕಾಗಿರೋ ಅಂಶ ಅಂದರೆ ಯೋಗೇಶ್ವರ್ ಇಷ್ಟು ಸಲ ಪಕ್ಷಾಂತರ ಮಾಡಿದ್ದಾರೆ, ಆದರೆ ಒಂದೇ ಒಂದು ಸಲವೂ JDSಗೆ ಹೋಗಿಲ್ಲ. ಮೊನ್ನೆ JDSನಿಂದ ಸ್ಪರ್ಧೆ ಮಾಡಿ ಟಿಕೆಟ್ ತಗೊಳ್ಳಿ ಅನ್ನೋ ಆಫರ್ ಬಂದಿತ್ತಂತೆ, ಆದರೆ ಅವರೇ ನಿರಾಕರಿಸಿದ್ರು ಅಂತ ಕೆಲವರು ಹೇಳ್ತಿದ್ದಾರೆ. ಆದರೆ ಅದಕ್ಕೆ ಯಾವುದೇ ಅಥೆಂಟಿಸಿಟಿ ಇಲ್ಲ, ಕನ್ಫರ್ಮೇಷನ್ ಕ್ಲಾರಿಟಿ ಇಲ್ಲ. ಅದರಂತೆ ಕಾಂಗ್ರೆಸ್ಗೂ ಹೋಗಿದ್ದಾರೆ ಅವರು. ಇನ್ನು ಯೋಗೇಶ್ವರ್ ಆರೋಪಗಳಿಂದ ಮುಕ್ತವಾಗಿರೋ ರಾಜಕಾರಣಿ ಅಲ್ಲ. ರಿಯಲ್ ಎಸ್ಟೇಟ್ ಅವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಆರೋಪ ಕೇಳಿ ಬಂದಿತ್ತು, ಮೆಗಾ ಸಿಟಿ ಅದು ಇದು ಅಂತ. ಕೋರ್ಟ್ ಸಮನ್ಸ್ ಕೂಡ ಜಾರಿ ಮಾಡಿತ್ತು ಅವರಿಗೆ. ಅದರ ನಡುವೆ ತಾನು ಚನ್ನಪಟ್ಟಣದಲ್ಲಿ ನೀರಾವರಿ ಮಾಡಿದ್ದೀನಿ, ನಾನು ಭಗೀರಥ ಅಂದ್ಕೊಂಡು ಈ ಸಲ ಚುನಾವಣೆ ಫೇಸ್ ಮಾಡಿದ್ರು. ಆರಂಭದಲ್ಲಿ ಸೋತೆ ಬಿಟ್ಟಿದ್ದಾರೆ ಅಂತ ಅನ್ಕೊಂಡಿದ್ರು. ಈ ಜಮೀರ್ ಬಂದು ಕುಮಾರಸ್ವಾಮಿನ ಕರಿಯಾ ಅಂತ ಕರೆದು ಅದು ವೈಯಕ್ತಿಕ ಎಲ್ಲ ಮಾತಾಡಿ ಯೋಗೇಶ್ವರ್ಗೆ ಓಕೆ ಹಿನ್ನಡೆ ಆಯ್ತೇನೋ ಅನ್ನೋ ರೀತಿಯಲ್ಲಿ ಇತ್ತು. ಯೋಗೇಶ್ವರ್ ಕೂಡ ಅದನ್ನು ಒಪ್ಕೊಂಡಿದ್ರು. ಆದರೆ ರಿಸಲ್ಟ್ ಬಂದಾಗ ಅಚ್ಚರಿಯ ರೀತಿಯಲ್ಲಿ ದೊಡ್ಡ ಅಂತರದ ಗೆಲುವನ್ನು ಯೋಗೇಶ್ವರ್ ಕಂಡಿದ್ದಾರೆ. ಏನು ಯೋಗೇಶ್ವರ್ ಅವರ ಪರ್ಸನಲ್ ಲೈಫ್ ಬಗ್ಗೆ ಬ್ರೀಫ್ ಆಗಿ ಹೇಳಿದ್ದಾರೆ. ಡೀಟೇಲ್ ಆಗಿ ನಾವಲ್ಲಿ ಹೋಗೋದು ಬೇಡ. ಅವ್ರಿಗೆ ಲೈಫಲ್ಲಿ 2 ಸಲ ಮದುವೆ ಆಗಿದೆ. 2008ರಲ್ಲಿ 6 ಕೋಟಿ ಇದ್ದ ಯೋಗೇಶ್ವರ್ ಅವರ ಆಸ್ತಿ ಈಗ 67 ಕೋಟಿ ರೂಪಾಯಿ ಇದೆ. ಅದನ್ನು ಅಫಿಡವಿಟ್ನಲ್ಲಿ ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಈಗ 6ನೇ ಸಲ ಚನ್ನಪಟ್ಟಣದ MLA ಆಗಿದ್ದಾರೆ. ಸೊ ಚನ್ನಪಟ್ಟಣದ ಹಾವು ಏಣಿ ಆಟದಲ್ಲಿ ಈಗ ಯೋಗೇಶ್ವರ್ ಅವರ ಕೈ ಮೇಲಾಗಿದೆ. DK ಜೊತೆಗೆ ಸೇರ್ಕೊಂಡು ಗೆದ್ದಿರೋದು ಈಗ HDK ರಾಜಕೀಯ ವೈರತ್ವವನ್ನು ಇನ್ನಷ್ಟು ಹೆಚ್ಚು ಮಾಡಿರುತ್ತೆ. ಸೊ ಮುಂದಿನ ದಿನಗಳಲ್ಲಿ ಚನ್ನಪಟ್ಟಣದಲ್ಲಿ ನಡೆಯುವ ಚುನಾವಣೆಗಳು ಮತ್ತು ರಾಜಕೀಯ ಇನ್ನಷ್ಟು ಕಾವು ಪಡೆಯೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಸೊ
ಸೊ ಫ್ರೆಂಡ್ಸ್, ಇದಾಗಿತ್ತು CP ಯೋಗೇಶ್ವರ್ ಅವ್ರ ಬಗ್ಗೆ ಕ್ವಿಕ್ ಆಗಿ ಒಂದಷ್ಟು ಮಾಹಿತಿ ಕೊಡೋ ಪ್ರಯತ್ನ. ಹಾಗೆ ಒಂದು ಕ್ವಿಕ್ ರಿಮೈಂಡರ್, ಆಗಲೇ ಹೇಳಿದಂತಹ AI ವರ್ಕ್ಶಾಪ್ಗೆ ಸಂಬಂಧಪಟ್ಟಂತೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರೋದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಈ AI ವರ್ಕ್ಶಾಪ್ ಅನ್ನು ಅಟೆಂಡ್ ಮಾಡಿ ನಿಮ್ಮ ಸ್ಕಿಲ್ ಸೆಟ್ಸ್ಗೆ AI ಬಳಕೆ ಮಾಡೋದು ಹೇಗೆ ಅನ್ನೋ ಸ್ಕಿಲ್ ಅನ್ನ ಕೂಡ ಆ್ಯಡ್ ಮಾಡ್ಕೊಳ್ಬಹುದು. ಆ ಮೂಲಕ ಕರಿಯರ್ ಗ್ರೋತ್ಗೆ ಅಥವಾ ಹೊಸ ಜಾಬ್ ಗಳಿಸೋಕೆ ನಿಮ್ಮ ಪ್ರೊಫೈಲನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಳ್ಬಹುದು. mastmaga.com ಮೊದಲ 1,500 ವೀಕ್ಷಕರಿಗೆ ಇದು ಫ್ರೀ ಆಕ್ಸೆಸ್ ಇರುತ್ತೆ. ಅದಾದ ನಂತರವೂ ಹೋಗೋರಿಗೆ ಅಫೋರ್ಡಬಲ್ ಪ್ರೈಸಸ್ನಲ್ಲೇ ಈ ಕೋರ್ಸಸ್ ಲಭ್ಯವಿವೆ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.